ಜಮಖಂಡಿ ನಗರದ ಬಸವಭವನದಲ್ಲಿ ಬೋಧಿಸತ್ವ ಗೌತಮ್ ಬುದ್ಧ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವಾಗಿ ಪೂಜ್ಯ ಜ್ಞಾನಜ್ಯೋತಿ ಬಂತೇಜಿ, ನೆರ್ಲಿ, ಹುಕ್ಕೇರಿ ತಾಲೂಕು, ಪೂಜ್ಯ ಧಮ್ಮಪಾಲ ಬಂತೇಜಿ, ನವನಗರ ಎಪಿಎಂಸಿ ಬಾಗಲಕೋಟೆ, ಪೂಜ್ಯ ಶ್ರೀ ವಿಜಯ ಮಹಾಂತೇಶ್ವರ ಶ್ರೀ ಮಹಾಂತ ಮಠ ಮರೆಗುದ್ದಿ ಹಾಗೂ ಪೂಜ್ಯ ಸಸ ಪ್ರಭುಜಿ ಮಹಾರಾಜರು ಶ್ರೀ ಸಂಗಮೇಶ್ವರ ಮಠ ಹಿಪ್ಪರಗಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ಜಮಖಂಡಿ ಶಾಸಕರಾದ ಆಯುಷ್ಮಾನ್ ನಾಡೋಜ್ ಜಗದೀಶ್ ಗುಡಗುಂಟಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಆಯುಷ್ಮಾನ್ ಪರಶುರಾಮ ಕಾಂಬಳಿ ವಹಿಸಿದ್ದರು. ಪ್ರಾಸ್ತಾವಿಕ ಭಾಷಣವನ್ನು ಕಾರ್ಯದರ್ಶಿ ಬಸವರಾಜ್ ದೊಡ್ಡಮನಿ ಮಂಡಿಸಿದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಎಪಿ ಕುಲಕರ್ಣಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮುತ್ತಣ್ಣ ಹಿಪ್ಪರಗಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಎಗಪ್ಪ ಸವದಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಶೀಲ್ ಕುಮಾರ್ ಬೆಳಗಲಿ, ಬಸವ ಕೇಂದ್ರ ಅಧ್ಯಕ್ಷ ರವಿ ಯಡಹಳ್ಳಿ, ಛಲವಾದಿ ಮಹಾಸಭಾ ಅಧ್ಯಕ್ಷ ಶಶಿಕಾಂತ್ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ರವಿ ಕಾಂಬಳಿ, ಸುಂದರ್ ಮಿಸಿ, ರವಿ ಕವಳಿ ಹಾಗೂ ಸಂಘದ ಹಿತೈಷಿಗಳಾದ ಕಲ್ಲಪ್ಪ ಆರ್ ಕಾಂಬಳಿ, ಕೃಷ್ಣಪ್ಪ ಕಲ್ಲಿ ಕನವರ್, ಯಾಸಿನ ಲೋಧಿ ಮತ್ತು ಸಂಸ್ಥೆಯ ಪದಾಧಿಕಾರಿಗಳಾದ ಅಡಿವಿಪ್ಪ ಮಾದರ್, ಸದಾಶಿವ ಐನಾಪುರ್, ಅಶೋಕ್ ಹರಿಜನ್, ಅಪ್ಪಸಿ ಕಾಂಬಳಿ, ಇನ್ನೂ ಹಲವು ಪದಾಧಿಕಾರಿಗಳು, ಮಹಿಳೆಯರು, ಯುವಕರು ಹಾಗೂ ದಲಿತ ಮುಖಂಡರ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸರಳ ಸಾಮೂಹಿಕ ವಿವಾಹದ ಮೂಲಕ ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ ಮತ್ತು ಅರ್ಥಸಹಾಯದ ಮಹತ್ವವನ್ನು ಸಾರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ವರದಿ ಶ್ರೀಕಾಂತ್ ಮಠಾಪಟಿ, ಎಸ್ಎಂ ಸುದ್ದಿಮಿತ್ರ. ನೋಡ್ರಿ, ನಾವು ದುರ್ಗಾದೇವಿ ದೇವಸ್ಥಾನ ಮುಂದೆ ಎಲ್ಲರೂ ಲಗ್ನ ಮಾಡ್ತಾರೆ. 8-10 ಜೋಡಿಗಳನ್ನು ಮಾಡಿ ಒಂದೇ ದುರ್ಗಾದೇವಿ ದೇವಸ್ಥಾನ ಮುಂದೆ ಅಡಿಗೆ ವ್ಯವಸ್ಥೆ ಮಾಡಿ ಅದನ್ನ ಅಲ್ಲೇ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಈ ಮಾತು ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲೇನು 12 ಜೋಡಿ ಕುಟುಂಬಗಳು ಇವತ್ತು ನಾವು ಅವ್ರ ಮಕ್ಕಳ ಮದುವೆ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. 12 ಕುಟುಂಬ, 12 ಜೋಡಿ ಅಂದ್ಕೂಡ 24 ಜನ. 24 ಕುಟುಂಬ ಕೂಡಿದಾಗ 12 ಜೋಡಿ ಮದುವೆ ಆಗ್ತದೆ. ಆ 24 ಕುಟುಂಬಗಳ ಒಂದೊಂದು ಲಗ್ನ ಮಾಡಕ್ ಕರಿತಿದ್ರೆ ಅಂದ್ರೆ ಇಲ್ಲಿ ಸೇರಿದವರೇ ಎಲ್ಲರ ಮದುವೆಗೆ ಸೇರ್ದಿರ್ತೈತಿ. ಅವರೇ ಸಂಬಂಧಿಕರು, ಅವರೇ ಬೀಗರು, ಅವರೇ ಸ್ನೇಹಿತರು, ಅವರೇ ಮುಖಂಡರು, ಅವರೇ ನಮ್ಮ ಗ್ರಾಮದವರು ಅಂತ ಉದ್ದೇಶ ಇರ್ತೈತಿ. ಅದಕ್ಕೆ ಇವತ್ತಿನ ಹಮ್ಮಿಕೊಂಡಂತ ನಾನು ಈ ಪರಶುರಾಮ ಕಾಂಬಳಿ ಅವರಿಗೆ ವಿಶೇಷವಾಗಿ ಸಂಘಟನೆ ಮಾಡಿದರೆ ಅವ್ರ ಜೊತೆ ಸಂಘಟನೆದವರಿಗೆ ಅವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭಗಳನ್ನು. ಇಂಥ ಒಂದು ಮಾರ್ಪಾಡು ಮುಂದಿನ ದಿನಮಾನದೊಳಗೆ ನಮ್ಮ ಭಾಗಕ್ಕೆ ಹಾಕೋತ ಹೋದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಅದು ನನಸಾಗಲಿಕ್ಕೆ ಸಾಧ್ಯ ಐತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ವ್ಯಕ್ತಪಡಿಸ್ತೀನಿ ನಾನು. ಯಾಕಂದ್ರೆ ಒಂದು ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ಎಷ್ಟು ಖರ್ಚು ಆಗ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಅದೇನು ನಾವು ಹೊಡೆದು ಹೇಳಬೇಕಾಗಿಲ್ಲ. ಒಂದು ಹೆಣ್ಣಿನ ಮನೆ ಇರ್ಬೋದು, ಗಂಡಿನ ಮನೆ ಇರ್ಬೋದು. ಒಂದು ಇವತ್ತಿನ ಸಂದರ್ಭದೊಳಗೆ ಏನು ಲಗ್ನ ಮಾಡೋದಂದ್ರೆ ಭಾಳ ಅತ್ಯಂತ ಕೆಟ್ಟ ಪರಿಸ್ಥಿತಿ ಬಂದೈತೆ. ಯಾರೂ ಗಂಡು ಹುಡುಗರಿಗೆ ಹೆಣ್ಣು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾವುದೇ ಧರ್ಮದಾಗ ಹೋದ್ರು ಸಹಿತ ಹೆಣ್ಣು ಹುಡುಗರಿಗೆ ಏನಾಗಿತ್ತು ಅಂದ್ರೆ ಬರೀ ನೌಕರಿ ನೌಕರಿ ನೌಕರಿನು ಅಂತ ಹುಚ್ಚ ಹಿಡಿದ 30-40 ವರ್ಷ ಹೆಣ್ಣು ಹುಡುಗರ ಲಗ್ನ ಆಗಿಲ್ಲ. ಇನ್ನು ಆ ಹೆಣ್ಣು ಹುಡುಗರ ಲಗ್ನ ಆಗಿಲ್ಲ, ಗಂಡು ಹುಡುಗರು ಆಗಂಗೆ ಇಲ್ಲ. ಅದಕ್ಕೆ ನಿಮಗೆ ಯಾವ ಮಾತು ಹೇಳ್ತಾನಂದ್ರೆ, ಈ ನಮಗೆ ಯೋಗ್ಯ ಆಗುವಂಥ ಸಿಕ್ಕಂಥ ಸಂದರ್ಭಗಳು ಹೆಣ್ಣ ಗಂಡ ಇವತ್ತೆಲ್ಲಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನೀವು ಏನು ತಗೋಬೇಕಂದ್ರೆ ಹೆಣ್ಣು ನಡೆದವ್ರ ಅವ್ನು ಹುಡುಗ ನಮಗೆ ಕುಡಿತಾನೋ ಇಲ್ಲೋ, ದುಶ್ಚಟದಿಂದ ಅದಾನಿಲ್ಲೋ ಅದನ್ನ ಮೊದಲು ಮಾತು ತಗೋರಿ. ಯಾವ ನೌಕರಿ ತಗೊಂಡು ಏನು ಮಾಡಿದ್ರು DC ಇದ್ರೆ 24 ತಾಸು ಕೊಡೋದು ಮನೆಗೆ ಬಂದಂದ್ರೆ ಗಂಡರ ನೆಮ್ಮದಿ ಹೆಂಡತಿಗಿಲ್ಲ, ಹೆಂಡತಿ ನೆಮ್ಮದಿ ಗಂಡಿಗಿಲ್ಲ. ಆ ಇಬ್ಬರು ನೆಮ್ಮದಿ ಕೇಳಿದ್ರೆ ಕುಟುಂಬಕ್ಕೆ ನೆಮ್ಮದಿ ಇಲ್ಲ. ಅಂತ ಒಂದು ವ್ಯವಸ್ಥೆ ದಯಮಾಡಿ. ಯಾಕಂದ್ರೆ ದುಶ್ಚಟದಿಂದ ದೂರ ಇದ್ದಂಥವ್ರಿಗೆ ನಿಮ್ಮ ಮಗಳು ಕೊಟ್ರೆ ಮಗಳ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಐತೆ ಅನ್ನೋಂಥ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸ್ತೀನಿ ನಾನು. ಇವತ್ತು ಲಗ್ನ ಆಗಿ ನವ ದಂಪತಿಗಳಾಗಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ಶುಭವನ್ನು ಕೋರುತ್ತೇನೆ. ಮತ್ತು ಈ ಒಂದು ಆಯೋಜನೆ ಮಾಡಿದಂಥ ಎಲ್ಲ ಆಯೋಜಿತರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಸುಶೀಲ್ ಬೆಳಗಿಲಿ ಅವರು ಭಾಳ ಚೆನ್ನಾಗಿ ಇದ್ರ ಬಗ್ಗೆ ಸಂಸ್ಥೆ ಹೇಳಿದರು. ಮತ್ತೆ ಅದನ್ನು ಹೇಳೋದು ಬೇಡ, ಇದು ಭಾಳ ಅವಶ್ಯಕತೆ ಇದೆ ದಿನಮಾನದಲ್ಲಿ. ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ 2-2ವರೆಗೆ ಮಾಡಬೇಕು. ನಾವು ಕೂಡ ಇದಕ್ಕೆ ಸಹಭಾಗಿ ಆಗ್ತೇವೆ, ತನುಮನ ಧನದಿಂದ ಇಲ್ಲಿ ಭಾಗವಹಿಸ್ತೀವಿ ಅಂತಲ್ಲಿ ತಿಳಿಪಡಿಸಿ ಎಲ್ಲರಿಗೂ ಶುಭವಾಗಲಿಂದ ಹಾರೈಸಿ ಮಾತುಗಳು. ನಮಸ್ಕಾರ. ಉದ್ಯೋಗಗಳೆಲ್ಲ ಬಳಸೋದ್ರ ಮುಖಾಂತರ, ನಾವು ದುಡಿದ ಮುಖಾಂತರ ಭಾಳ ನಾವೆಲ್ಲ ಶಿಸ್ತನ್ನು ಕಲಿಬೇಕು. ಇಂಥವೆಲ್ಲ ಕಲಿತು ಒಂದೊಂದು ಕಲ್ಕೊತು ಹೊರವಂದ್ರೆ ಅಂತರ್ಗತ ಖರ್ಚುಗಳನ್ನು ಕಡಿಮೆ ಮಾಡಿ ವಿಶೇಷವಾಗಿ ಇಂಥವೆಲ್ಲ ಸಾಮೂಹಿಕ ಮದುವೆ ಮಾಡಿದ್ರೆ ಭಾಳ. ಯಾಕಂದ್ರೆ ಈ 12 ವಿವಾಹಗಳನ್ನ
24 ಮಂದಿ ಕುಟುಂಬಗಳಿಂದ ನಾವೆಲ್ಲ ಬಹಳ ಹೊರೆ ಆಗುವುದಿಲ್ಲ. ಯಾಕಂದ್ರೆ ಇವೆಲ್ಲ ಪ್ರಸವ ಕಮಲವರನ್ನ ಕರ್ಕೊಂಡು ಅವ್ರ ನೇತೃತ್ವ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಬಹಳ ಕಮ್ಮಿ ಖರ್ಚಿನಾಗ ಎಲ್ಲ ರೋಗಿನ ಹಿರಿಯರು ಬಂದು ಆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿಲ್ಲ. ಬಹಳ ಅದ್ಭುತ ಇದೆ. ಯಾಕಂದ್ರೆ ನಮ್ಮ ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಶೋಷಿತ ವರ್ಗ ಇರಬಹುದು, ಮಹಿಳೆಯರು ಇರಬಹುದು, ಅಬಲರಿರಬಹುದು, ಪ್ರತಿಯೊಂದು ವರ್ಗವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ತಮ್ಮ ಹಕ್ಕುಗಳನ್ನು ಪಡೆದುಕೊಂಡು ನಾವು ಸುಮಾರು ಸುದೀರ್ಘವಾದಂಥ 75 ವರ್ಷಗಳನ್ನು ಗತಿಸಿಯಲ್ಲಿ ಬಂದಿದ್ದೀವಿ. ಇಲ್ಲಿವರೆಗೂ ಕೂಡ ಈ ದೇಶದ ಮತ್ತು ಈ ನಾಡಿನ ಶೋಷಿತರು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಪ್ರತಿಯೊಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಂತನೆಯ ಭಾಗವಾಗಿ ನಾವು ಬೋಧಿಸತ್ವ ಗೌತಮ ಬುದ್ಧ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ಸಾಮೂಹಿಕ ವಿವಾಹ ಏರ್ಪಡಿಸಿ ಈ ನಾಡಿನ ಎಲ್ಲ ಬಡವರು ಮತ್ತು ಶೋಷಿತರು ಆರ್ಥಿಕವಾಗಿ ಸದೃಢವನ್ನು ಹೊಂದಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಳಿಸಿ ಸಮಾಜದ ಮುಖ್ಯವಾಗಿ ಬರಬೇಕು ಅಂತ ಚಿಂತನೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಆಗಮಿಸಿ ಶುಭ ಹಾರೈಸಿ ತಮ್ಮ ಸಮಯವನ್ನು ಸಡಿಲು ಪಡೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ತುಂಬೂರದ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಮುಂದೆ ಪೂಜ್ಯ ಬಂತೇಜಿಯವರು ಮತ್ತು ಪೂಜ್ಯ ಸ್ವಾಮೀಜಿಗಳು ನೂತನ ವಧುವರರಿಗೆ ಒಂದು ವಿವಾಹದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತಾವೆಲ್ಲರೂ ಕೂಡ ಆ ವಿವಾಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲ ನೂತನ ವಧುವರರಿಗೆ ಆಶೀರ್ವದಿಸಿ ಅವರ ಮುಂದಿನ ಒಂದು ಬದುಕಿಗೆ ಕಾರಣೀಭೂತರಾಗಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ